ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್. ಇವತ್ತು ನೋಡೋದಾದ್ರೆ ಮನಿ ಕಂಟ್ರೋಲ್ ಅಲ್ಲಿ ಒಂದು ಆರ್ಟಿಕಲ್ ಬಂತು. ಸೊ ಮಿನಿಮಮ್ ಲಾಟ್ಸಸ್ 20 to 30 lakhs ಅಂತ. ಸೊ ಇದು ಏನು ಅಂತ ಒಂದು ಸತಿ ಡಿಸ್ಕಸ್ ಮಾಡೋಣ. ಸೊ ನೋಡೋದಾದ್ರೆ ಲಾಸ್ಟ್ 3 to 4 years ಇಂದ ಡೆರಿವೇಟಿವ್ ಮಾರ್ಕೆಟ್ಸ್ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಹ್ಯೂಜ್ ವಾಲ್ಯೂಮ್ಸ್ ಟ್ರೇಡಿಂಗ್ ಆಗ್ತಿದೆ. ಇಯರ್ ಟು ಇಯರ್ ನಮಗೆ ಡೈಲಿ ಟ್ರೇಡಿಂಗ್ ಅನ್ನೋದು ತುಂಬಾ ಆಗ್ತಾನೆ ಇದೆ. ರಿಟೇಲ್ ಟ್ರೇಡರ್ಸ್ ಟ್ರೇಡಿಂಗ್ ಮಾಡೋದು ನಿಲ್ಸ್ಬೇಕು ಅಂತ ಸೆಬಿ ಅನ್ನೋದು ಒಂದು ಎಕ್ಸ್ಪರ್ಟ್ ವರ್ಕಿಂಗ್ ಕಮಿಟಿ ಟೀಮ್ ನ ಅಪಾಯಿಂಟ್ ಮಾಡಿದ್ದಾರೆ. ಅವರು ಸಮ್ ಸಜೆಷನ್ ಹೇಳಿದ್ದಾರೆ ಸೆಬಿಗೆ. ಸೊ ಅದು ಏನು ಅಂತಂದ್ರೆ, ಇವಾಗ ನಮಗೆ 2 ಎಕ್ಸ್ಚೇಂಜಸ್ ಇದೆ ಅಲ್ವಾ, NSE ಅಂಡ್ BSE. ಇದರಲ್ಲಿ ನಮಗೆ ಈಗ ನೋಡೋದಾದ್ರೆ ಎವ್ರಿ ಡೇ ಒಂದೊಂದು ಎಕ್ಸ್ಪೈರಿ ಇದೆ. ಲೈಕ್ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಈ ರೀತಿ ಎವ್ರಿ ಡೇ ಒಂದು ಎಕ್ಸ್ಪೈರಿ ಇದೆ ಅಲ್ವಾ. ಲೈಕ್ NSE ಇಂದ 1 week ಗೆ ಒಂದೇ ಎಕ್ಸ್ಪೈರಿ ಇರಬೇಕು ಅಂಡ್ BSE ಇಂದ 1 week ಗೆ ಒಂದೇ ಎಕ್ಸ್ಪೈರಿ ಇರಬೇಕು ಅಂತ ಈ ರೀತಿ ನೀವು ಮಾಡಿ ಅಂತ ಸೆಬಿಗೆ ಇವ್ರು ಸಜೆಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಡೈಲಿ ಎಕ್ಸ್ಪೈರೀಸ್ ಇರೋದ್ರಿಂದ ನಮಗೆ ಹ್ಯೂಜ್ ವಾಲ್ಯೂಮ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಒಂದ್ಸತಿ ನೀವು ಎಕ್ಸ್ಪೈರಿ ಮಾಡೋದಾದ್ರೆ ಕಮ್ಮಿ ಆಗತ್ತೆ. ಸೊ ಈ ರೀತಿ ಒಂದು ಡಿಸಿಷನ್ ತಗೊಳ್ಳಿ. ಅಂಡ್ ಆಪ್ಷನ್ ಚೈನ್ ಅಲ್ಲಿ ಈಗ ಎವ್ರಿ 100 ಪಾಯಿಂಟ್ಸ್ ಗೆ ಒಂದು ಸ್ಟ್ರೈಕ್ ಪ್ರೈಸ್ ಬರ್ತಿದೆ. ಸೊ ಈ ರೀತಿ ಮಾಡಬೇಡಿ. ಸೊ ಒಂದು ಸ್ಟ್ರೈಕ್ ಪ್ರೈಸ್ ಟು ಸ್ಟ್ರೈಕ್ ಪ್ರೈಸ್ ಮಿನಿಮಮ್ ಒಂದು 300 to 500 ಮಾಡ್ಕೊಳ್ಳಿ ಅಂತ ಸೆಬಿಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಈಗ ನೋಡಿ, ಎವ್ರಿ 100 ಪಾಯಿಂಟ್ಸ್ ಗೆ ನಮಗೆ ಪ್ರೀಮಿಯಂ ಪ್ರೈಸ್ ಇಷ್ಟು ಕಮ್ಮಿ ಇದೆ. ಸೊ ಇದರಿಂದ ಏನಾಗುತ್ತೆ, ಮೆನಿ ಪೀಪಲ್ಸ್ ಲೋ ಬಡ್ಜೆಟ್ ಅಲ್ಲಿ ಬರ್ತಾ ಇದೆ ಅಲ್ವಾ. 10,000 ಇದ್ರೆ ಸಾಕು, ಆರಾಮಾಗಿ ನಾವು ಪರ್ಚೇಸ್ ಮಾಡಬಹುದು, ಹೌದಾ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಜೂನ್ ಅಲ್ಲಿ ನೋಡಿದ್ವಿ. ನಿಯರ್ ಟು ಎಲೆಕ್ಷನ್ಸ್ 1 lot ಗೆ ನಿಯರ್ 1000 to 1500 ಇತ್ತು ಒಂದು LTP ಅರ್ಧ ಮನೆ, ಹೌದಾ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಈ ರೀತಿ ಆಗ್ಬೋದು ಅಂತ ಅನ್ಸುತ್ತೆ. ಓಕೆನಾ. 1 lot ಪರ್ಚೇಸ್ ಮಾಡಬೇಕು ಅಂತಂದ್ರೆ ಈಗ ಒಂದು 8 to 10,000 ಇದ್ರೆ ಸಾಕು 1 lot ಪರ್ಚೇಸ್ ಮಾಡಿಗೆ. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ 1 lot ಗೆ ಒಂದು 20 to 30,000 ಆಗ್ಬೋದು. ಈ ರೀತಿ ಒಂದು ಡಿಸಿಷನ್. ಆದ್ರೆ ಇಟ್ಸ್ ಎ ವೆರಿ ವೆರಿ ಗುಡ್ ಸ್ಟೆಪ್ ಅಂತ ಅನ್ಕೋಬಹುದು. ಯಾಕಂತಂದ್ರೆ ಮೆನಿ ಪೀಪಲ್ಸ್ ನ್ಯೂ ಟ್ರೇಡರ್ಸ್ ಬರ್ತಾ ಇದ್ದಾರೆ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಅರ್ನ್ ಮಾಡ್ಬೋದು ಅಂತ. ಆದ್ರೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬ್ಲೈಂಡ್ ಟ್ರೇಡಿಂಗ್ ಮಾಡ್ಬಿಟ್ಟು ಈವನ್ ಕಾಲ್ ಟಿಪ್ಸ್ ಸಮಥಿಂಗ್ ಮಾಡಿ ಲಾಸಸ್ ಆಗ್ತಾ ಇದ್ದಾರೆ. ಇದನ್ನ ನಿಲ್ಸ್ಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಇದು. ವರ್ಕೌಟ್ ಆಗ್ಬೇಕು. ಈ ತರ ಮಾಡೋದಾದ್ರೆ ಚೆನ್ನಾಗಿರುತ್ತೆ. ಇದರ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಒಂದ್ಸತಿ ಕಮೆಂಟ್ ಮಾಡಿ. ಇದೇ ರೀತಿ ಏನಾದ್ರು ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಬಗ್ಗೆ ಏನಾದ್ರು ವಿಡಿಯೋಸ್ ಬೇಕು ಅಂತಂದ್ರೆ ಎಸ್ ಬೇಕು ಅಂತ ಒಂದು ಕಮೆಂಟ್ ಮಾಡ್ಬೋದು. ನೋಡ್ಕೊಂಡು ನಾನು ಡೈಲಿ ಒಂದು ಅಪ್ಡೇಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.